ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿಮ್ಮ ಮಾವನವರು ಶವ ಸಂಸ್ಕಾರ ಎಲ್ಲ ಮುಗೀತಾ? ಮುಗೀತು ಅಮ್ಮ. ಪಾಪ ಅದಕ್ಕೆ ಪರಿಸ್ಥಿತಿ, ಪ್ರಿಯ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಕಂದ. ನಾವ್ ಎಷ್ಟೇ ಜನ ಇದ್ರು ಅಣ್ಣ ಇಲ್ಲ ಅನ್ನೋ ಕೊರತೆನ ನಾವು ಖಂಡಿತ ತೀರ್ಸಕ್ಕಾಗಲ್ಲ. ಅಣ್ಣ ಅಂತೂ ಹೆಣ್ಮಕ್ಳ ಮದ್ವೆ ಮುಗಿಸಿದ್ರು. ಅವರ ಸದ್ಗುಣ ಇಬ್ರು ಮಕ್ಳಿಗೂ ಬಂದಿರೋದ್ ಮಾತ್ರ ಅಲ್ಲ, ಆ ಇಬ್ರು ಹೆಣ್ಮಕ್ಳಿಗಿರೋ ಸದ್ಗುಣಕ್ ತಕ್ಕ ಹಾಗೆ ಒಳ್ಳೆ ಗಂಡಂದ್ರು ಸಿಕ್ಕಿದ್ದಾರೆ. ಸೊಸೆ ಯಾವನ್ನೋ ಪ್ರೀತಿಸಿದ್ಲು ಅಂತ ಗೊತ್ತಿಲ್ಲದೆ ರಾಧಿಕಾದು ಮಹಾನ್ ವ್ಯಕ್ತಿತ್ವ ಅಂದ್ಕೊಂಡಿದ್ದಾಳೆ ನನ್ನ ತಂಗಿ. ಅವಳು ನಿಜ ಮುಚ್ಚಿಟ್ಟು ಮೋಸ ಮಾಡಿದ್ಲು ಅಂತ ಗೊತ್ತಾದ್ರೆ ಕಥೆ ಮುಗೀತು. ಜೋರಾಗಿ ಮಾತಾಡ್ಬೇಡ್ರಿ, ಅದಕ್ಕೆ ಕೇಳಿಸ್ತು ಅಂದ್ರೆ ನಾವ್ 3 ಜನನು ಇವತ್ತೇ ಮೇಲಿರೋ ಕೃಷ್ಣಮೂರ್ತಿ ಜೊತೆ ಸೇರ್ಕೊಂಡ್ಬಿಡ್ತೀವಿ. ಹೌದು, ನೀನೊಬ್ನೇ ಬಂದಿದ್ಯಲ್ಲ, ರಾಧಿಕಾ ಎಲ್ಲಿ ಕಂದ? ಅಮ್ಮ ಅದು ಬಿಟ್ನೇನೋ. ಏನ್ ಮಾತಾಡ್ತಿದ್ಯಾ ಅಲಿವೇಣಿ? ಬಾಯ್ ಏನ್ ಬಂದ್ರೆ ಅದನ್ನ ಮಾತಾಡ್ಬಿಡೋದೇನಾ? ಯಾಕೆ ಬಿಟ್ಬಿಡ್ತಾನೆ? ತಪ್ಪು ತಿಳ್ಕೊಬೇಡಿ, ಅದಕ್ಕೆ ಅಪ್ಪನ್ ಕಳ್ಕೊಂಡಿರೋ ದುಃಖ ಇನ್ನ ಹೋಗಿಲ್ವಲ್ಲ, ಅಮ್ಮ ಒಂಟಿಯಾಗಿರ್ತಾರಂತ ಅಲ್ಲೇ ಬಿಟ್ಟು ಬಂದಿರ್ತಾನೆ ಅಂತ ಹೇಳ್ದೆ ಅಷ್ಟೇ. ಹೌದಮ್ಮ, ಸ್ವಲ್ಪ ದಿನ ಅಲ್ಲೇ ಇರ್ತಾಳೆ. ಕಂದ ಕೈಲಾಶ್, ನೀನು ಅಲ್ಲೇ ಇದ್ರೆ ಚೆನ್ನಾಗಿತ್ತು. ರಾಧಿಕಾಗೂ ಸಮಾಧಾನ ಆಗ್ತಿತ್ತು, ಗಂಡನ ಕಳ್ಕೊಂಡಿರೋ ನಿಮ್ಮ ಅತ್ತೆಗೂ ಧೈರ್ಯ ಇರ್ತಿತ್ತು, ಪ್ರಿಯಾಗೂ ದುಃಖ ಕಡಿಮೆ ಆಗ್ತಿತ್ತು. ಅಮ್ಮ ನಂಗೆ ತುಂಬಾ ಕೆಲಸ ಇದೆ ಅಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನಾನು ಮೇಲಿರ್ತೀನಿ. ಖಂಡಿತ ಬೇಕು ಅಂತಾನೆ ಕೈಲಾಶ್ ಹೆಂಡ್ತಿನ ಕರ್ಕೊಂಡ್ ಬಂದಿಲ್ಲ. ಇನ್ಮೇಲೆ ಯಾವತ್ತೂ ಕರ್ಕೊಂಡ್ ಬರ್ದಿರೋ ತರ ನಾವೊಂದ್ ಪ್ಲಾನ್ ಮಾಡ್ಬೇಕು. ಆದಷ್ಟು ಬೇಗ ರಾಧಿಕಾ ಯಾರನ್ನ ಪ್ರೀತಿಸಿದ್ದು ಅಂತ ಸಾಕ್ಷಿ ಸಮೇತವಾಗಿ ಸಿಕ್ಕಾಕೊಂಡ್ರೆ ಅದನ್ನೇ ಅಡ್ಡ ಇಟ್ಕೊಂಡು ಭಾವನ್ನು ರಾಧಿಕನ್ನು ಶಾಶ್ವತವಾಗಿ ದೂರ ಮಾಡಬಹುದು. ರೊಟ್ಟಿ ಜಾರಿ ತುಪ್ಪಕ್ ಬಿದ್ದ ಹಾಗೆ ರಾಧಿಕಾ ಕೈಲಾಶ್ ಮಧ್ಯೆ ಆಗ್ತಿರೋ ಜಗಳನ ನಾವು ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು. ನಾವ್ ಅಂದ್ಕೊಂಡಿರೋದನ್ನ ನೆರವೇರಿಸ್ಕೋಬೇಕು. ಯಾಕತ್ತೆ ಹೀಗೆ ಕೇಳ್ತಿದ್ದೀರಾ? ಏನಾಯ್ತು? ಅಲ್ಲಿ ಆರ್ತಿ ತನ್ನ ಗಂಡನ ಪಾದ ಪೂಜೆ ಮಾಡ್ತಿದ್ದಾಳೆ, ನೀನ್ ಯಾಕೆ ವೇತನ ಪಾದ ಪೂಜೆ ಮಾಡ್ತಿಲ್ಲ? ನಾನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಾ ಇಲ್ಲ. ಅಂದ್ರೆ ಏನರ್ಥ? ಗಂಡನ್ ಕಾಲ್ ತೊಳೆದು ಪಾದ ಪೂಜೆ ಮಾಡಿದ್ರೆ ಸಣ್ಣವಳಾಗ್ಬಿಡ್ತೀನಿ ಅಂತನ, ಅಥವಾ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತನ? ಸಣ್ಣೋಳಾಗ್ತೀನಿ ದೊಡ್ಡೋಳಾಗ್ತೀನಿ ಅನ್ನೋ ಪ್ರಶ್ನೆ ಅಲ್ಲ ಅತ್ತೆ. ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಾಡ್ತಿಲ್ಲ ಅಷ್ಟೇ. ನೀನ್ ಹೇಳ್ದೆ ಅಂತ ಸಂಪ್ರದಾಯನ ಗಾಳಿ ತೂರಕ್ಕಾಗಲ್ಲ. ಭೀಮ್ನ ಅಮಾವಾಸ್ಯೆ ದಿನ ಎಲ್ರು ತನ್ನ ಗಂಡನ್ ಪಾದ ಪೂಜೆ ಮಾಡಿ ಅವ್ರ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಕೇಳ್ಕೊತಾರೆ. ನೀನ್ ನೋಡಿದ್ರೆ ಅದಕ್ಕೆ ಪ್ರಸಂಗತನ ಮಾಡ್ತಿದ್ಯಾ. ಸುಮ್ನೆ ವೇದನ್ ಕಾಲ್ ತೊಳೆದು ಪಾದ ಪೂಜೆ ಮಾಡಿ ಆ ನೀರನ್ನ ತಲೆ ಮೇಲೆ ಹಾಕೊಂಡು ನಮಸ್ಕಾರ ಮಾಡು. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ನನ್ ಗಂಡನೇ ನನಗೆ ಬಲವಂತ ಮಾಡ್ತಿಲ್ಲ, ನೀವ್ಯಾಕೆ ನನಗೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ಓ, ನಾನು ನಿಮ್ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವಲ್ಲ, ಯಾರು ಹೇಳಿದ್ರು ನಾನು ಕೇಳಲ್ಲ. ನಾನು ಪೂಜೆ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ನಿನಗಿಷ್ಟ ಬಂದಂಗಿರಕ್ಕೆ ಇದು ನಿಮ್ಮಪ್ಪನ ಮನೆ ಅಲ್ಲ, ಇದು ನನ್ನ ಮನೆ. ನಾನು ಹೇಳ್ದಾಗ ಕೇಳ್ಬೇಕು. ಒಳ್ಳೆ ಮಾತಲ್ಲಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ. ಅಪ್ಪನ ಮನೆ ಅಮ್ಮನ ಮನೆ ಅಂದ್ರೆ ಚೆನ್ನಾಗಿರಲ್ಲ ಅತ್ತೆ. ನಾಲ್ಗೆ ಬೆಗ್ಗೆ ಹಿಡ್ದು ಮಾತಾಡಿ. ಅಷ್ಟಕ್ಕೂ ಪೂಜೆ ಮಾಡೋದು ಬಿಡೋದು ನನ್ನ ಇಷ್ಟ, ಮಾಡ್ಲೇಬೇಕು ಅನ್ನೋ ರೈಟ್ಸು ನಿಮಗಿಲ್ಲ ಅತ್ತೆ. ನಾನ್ ಪೂಜೆ ಮಾಡಲ್ಲ ಅಷ್ಟೇ. ಸುಹಾಸಿನಿ,
ಅವಳ ಗಂಡನೇ ಅವಳಿಗೆ ಬಲವಂತ ಮಾಡ್ತಿಲ್ಲ ಅಂದ್ಮೇಲೆ ನೀನ್ಯಾಕೆ ಬಲವಂತ ಮಾಡ್ತೀಯಾ? ಪೂಜೆನ ಮನಸ್ಸಿನಿಂದ ಮಾಡ್ಬೇಕು, ಬಲವಂತದಿಂದ ಅಲ್ಲ. ವೇದಾಂತು ವಿಕ್ರಾಂತು ತನ್ನ ಹೆಂಡತಿಯರ್ನ ಅರ್ಥ ಮಾಡ್ಕೊಂಡಂಗೆ ನೀನ್ಯಾಕೆ ನಿನ್ನ ಸೊಸೆಯಂದ್ರನ್ನ ಅರ್ಥ ಮಾಡ್ಕೊಂಡಿಲ್ಲ? ಅಮ್ಮ, ನೀನು ಇವಳ ತರನೇ ಮಾತಾಡ್ಬೇಡ. ನೀನ್ ಈ ಮನೆಗೆ ದೊಡ್ಡೋಳು. ಯಾರೇನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ಬೇಕಾದವಳು. ಇವಳು ಕಪಾಳಕ್ 4 ಬಾರಿಸಿ ಪೂಜೆ ಮಾಡು ಅಂತ ಹೇಳೋದ್ ಬಿಟ್ಟು ನನಗೆ ರೀಸನ್ ಹೇಳಕ್ ಬರ್ತಿದ್ಯಾ? ಮೊದ್ಲೇ ಇದಕ್ಕೆ ಸಂಸ್ಕಾರ ಇಲ್ಲ. ನೀನು ಹೀಗ್ ಮಾತಾಡಿದ್ರೆ ಇನ್ನೂ ಹೆಚ್ಕೋತಾಳಷ್ಟೇ. ನೀನು ಅವಳಿಗೆ ಹೇಳ್ತಿದ್ದೀಯಲ್ಲ, ನೀನು ನಿನ್ ಗಂಡನ್ಗೆ ಇವತ್ತು ಕಾಲ್ ತೊಳೆದು ಪಾದ ಪೂಜೆ ಮಾಡಿದ್ಯಾ? ಇವತ್ತಿನ ವಿಚಾರ ಬಿಡು, ಇಷ್ಟು ವರ್ಷದಲ್ಲಿ ಒಂದ್ಸಲನಾದ್ರೂ ಪಾದ ಪೂಜೆ ಮಾಡಿದ್ಯಾ? ಆಗ್ಲೇ ಅದೇನೋ ಅಂದ್ರಲ್ಲ ಅತ್ತೆ. ಹಾ, ಸಂಪ್ರದಾಯ ಗಾಳಿಗೆ ತೂರ್ಬಾರ್ದು ಅಂತ. ನಾವ್ ಮಾಡದೇ ಇರೋದನ್ನ ಇನ್ನೊಬ್ರಿಂದ ಅದ್ ಹೇಗತ್ತೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪವಿತ್ರ ಅವರೇ, ನೀವು ಕೊಡೋ ಒಂದು ರಿಯಾಕ್ಷನ್ ಇಂದ ನನ್ನ ಲೈಫಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಪ್ಲೀಸ್ ರಿಯಾಕ್ಟ್ ಮಾಡಿ. ಆ ದೇವು ಸರಿ ಇಲ್ಲ ತಾನೆ? ಹೇಳಿ ಪವಿತ್ರ ಅವರೇ, ಹೇಳಿ. ಆ ದೇವು ಬೇಕು ಬೇಕು ಅಂತಾನೆ ಕೈ ಕೊಯ್ಕೊಳ್ಳೋ ನಾಟಕ ಮಾಡ್ದ ತಾನೆ? ಹೇಳಿ ಪವಿತ್ರ ಅವ್ರೆ. ದೇವ್ಗೆ ನಿಮ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಅವ್ರಿಷ್ಟೆಲ್ಲ ನಾಟಕ ಮಾಡಿದ್ದು ಏಜ್ ಫ್ರೆಂಡ್ಶಿಪ್ಗೋಸ್ಕರ ತಾನೆ? ಪವಿತ್ರ ಅವ್ರೆ, ನಿಮ್ ದಮ್ಮಯ್ಯ ಅಂತೀನಿ, ಪ್ಲೀಸ್ ಹೇಳಿ, ರಿಯಾಕ್ಟ್ ಮಾಡಿ. ಪವಿತ್ರ ಅವ್ರೆ, ಪ್ಲೀಸ್ ಹೇಳಿ. ಲೀಲಾ, ಏನೇ ಮಾಡಿದ್ರು ಪವಿತ್ರ ರಿಯಾಕ್ಟ್ ಮಾಡಲ್ಲ. ಯಾಕಂದ್ರೆ ನೀನ್ ಅನ್ಕೊಂಡಿರೋದಲ್ಲ ಭ್ರಮೆ ಅಷ್ಟೇ. ವಿಜಯ್, ಪ್ಲೀಸ್ ನನ್ನ ಮಾತನ್ನ ನಂಬಿ, ಪ್ಲೀಸ್. ನಂಬಿದ್ ಸಾಕು, ಇನ್ ನಂಬಕ್ಕಾಗಲ್ಲ. ವಿಜಯ್, ಒಂದ್ ನಿಮಿಷ. ಪವಿತ್ರ ಅವ್ರೆ, ಖುಷಿ ಆಯ್ತಾ? ತುಂಬಾ ಖುಷಿ ಆಗಿರ್ಬೇಕಲ್ವಾ? ನಿಮ್ಮನ್ನ ನನ್ನ ಸ್ವಂತ ಅಕ್ಕನೋ ತಂಗಿನೋ ಅನ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ. ಅದಕ್ಕೆ ನೀವು ತುಂಬಾ ಒಳ್ಳೆ ಉತ್ತರನೇ ಕೊಟ್ಟಿದ್ದೀರಾ. ಆಯ್ತು, ನೀವ್ ಯಾರ ಮುಂದೆನೂ ರಿಯಾಕ್ಟ್ ಮಾಡಬೇಡಿ, ನನ್ ಮುಂದೆ ಅಷ್ಟೇ ರಿಯಾಕ್ಟ್ ಮಾಡಿ. ಎಲ್ಲರೂ ನನ್ನ ಹುಚ್ಚಿ ಅನ್ಕೊಳ್ಳಿ, ಆಗ್ಲೇ ನಿಮ್ಗೂ ಖುಷಿ ಅಲ್ವಾ? ಸರಿ ಬಿಡಿ, ಏಜೆ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದ್ ಮುಂದಕ್ಕೂ ಕಂಟಿನ್ಯೂ ಆಗ್ಲಿ. ನಾನೇ ಸರಿ ಇಲ್ಲ ಅಂತ ತಲೆ ಕೆಟ್ಟು ನಿಮ್ ತರನೇ ಬಿದ್ದು ಕೋಮಾಗ ಹೋಗ್ತೀನಿ. ಹೇಗಿದ್ರು ಇಲ್ಲಿರೋರ್ಗೆ ನಾನ್ ಬೇಡ ಅಲ್ವಾ? ಕೋಮಾಗ ಹೋಗಿ ಸತ್ ಹೋಗ್ತೀನಿ. ನಾನೀ ಮನೆಗೆ ಬೇಕಿದ್ದೋ ಬೇಡವೋ ಸೊಸೆ ಆಗಿ ಬಂದೆ. ಕೆಲವ್ರಿಗೆ ಬೇಕಾದವಳಾಗಿ, ಮಿಕ್ಕೆಲ್ರಿಗೂ ಬೇಡವಾದವಳಾಗಿ. ಅವ್ರಿಗೆ ನಿನ್ ಮೇಲೆ ಕೋಪ ಎಂಥದ್ದು ಇಲ್ಲ ಕಣೋ. ಇಲ್ಲದೆ ಹೋಗಿದ್ರು ಬರ್ಬೇಕಾಗಿತ್ತಲ್ಲ. ಅದಕ್ಕೇನಂತೆ, ನೀನಿಲ್ಲಿದ್ಯಾ ಅಂತಂದ್ರೆ ಅವರು ಬಂದೇ ಬರ್ತಾರೆ. ನಿಮ್ಮಿಬ್ಬರ ಮಧ್ಯ ಅದೇನು ಭಿನ್ನಾಭಿಪ್ರಾಯ ಇದೆಯೋ ಅದು ಇವತ್ತೇ ಬಗೆಹರಿಲಿ. ಥ್ಯಾಂಕ್ ಯು ಆರ್ಯ ಸರ್. ಅನು ಮೇಡಮ್ ಬನ್ನಿ ಅಂದ್ರೆ ನನಗೆ ಸಮಾಧಾನ. ಹಾಗಷ್ಟೇ ನಾನು ಮನಸ್ಫೂರ್ತಿಯಾಗಿ ಆಫೀಸಿಗೆ ಬರೋಕ್ಕೆ ಸಾಧ್ಯ. ಸರಿ, ಈಗಲೇ ಫೋನ್ ಮಾಡಿ ಅವ್ರು ಬರೋಕ್ಕೆ ಹೇಳ್ತೀನಿ.
ನಾನಿನ್ನು ಬರ್ತೀನಮ್ಮ. ಥ್ಯಾಂಕ್ ಯು ಸರ್. ಬರ್ತೀನಪ್ಪ. ಥ್ಯಾಂಕ್ ಯು. ಹಲೋ. ಅನು, ಹಾಂ ಸರ್, ಹೇಳಿ. ನೀವು ಹರ್ಷ ಮತ್ತು ಅದಕ್ಕೆ ಆ್ಯನಿವರ್ಸರಿ ತಯಾರಿಯಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತು. ಆದರೆ ಒಂದು ಮುಖ್ಯವಾದ ವಿಷಯ ಅನು, ನೀವು ಇಲ್ಲಿಗೆ ಬರಬೇಕಾದ ಅಗತ್ಯ ಇದೆ. ಎಲ್ಲಿಗೆ ಸರ್? ಆಫೀಸ್ಗೆ. ನೀವು ತಯಾರಿಯಲ್ಲಿ ಇಲ್ಲದೇ ಇದ್ದಿದ್ರೆ ಈಗಲೇ ಇಲ್ಲಿ ಇರ್ತಾ ಇದ್ರಿ ಅಂತ ನನಗೆ ಖಂಡಿತ ಗೊತ್ತು. ಆದರೆ ಈಗ ಬನ್ನಿ. ನನಗೋಸ್ಕರ ಬನ್ನಿ ಅನು. ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಿದ್ದೀವಿ. ಯಾ ಸರ್, ಓಕೆ. ಸರಿ, ಹಾಗಾದರೆ ಸಿಗೋಣ. ಬರ್ತಾ ಇದ್ದಾರೆ. ನನ್ನ ಗೆಳೆಯನ ಮನಸ್ಸಿಗೆ ಸಮಾಧಾನ ಆಗದೆ ಇರತಕ್ಕಂಥ ಏನೇ ವಿಷಯ ಇದ್ರೂ ಅದನ್ನು ಸರಿಪಡಿಸೋದು ಯಾರೇನು ಕೆಲಸ. ಅನು ಮೇಡಮ್ಗೆ ನನ್ನ ಮೇಲೆ ಸಾಕಷ್ಟು ಅನುಮಾನ, ಅಸಮಾಧಾನ, ಗೊಂದಲಗಳಿದ್ದಾವೆ. ಅವ್ರು ಬಂದು ನನ್ನ ಬೈದ್ರು ಸರಿ, ನಂಗೆ ಸಮಾಧಾನನೇ. ಅವಳೇನು ರಾಂಗ್ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ? ಸರಿ ಅಲ್ಲ ಇದು. ಏನಾದ್ರೂ ಮಾಡಿ ಈಗಲೇ ಮೇಡಮ್ನ ಒಳಗಡೆ ಕರೆಸಿ ನಮ್ಮ ವೇಷನ ಅರ್ಜೆಂಟಾಗಿ ವೇಷ ಚೇಂಜ್ ಮಾಡಬೇಕು. ಏನ್ ಮಾಡ್ಲಿ? ಇಷ್ಟು ಹೊತ್ತುಗವಳು ಬಾತ್ರೂಮ್ ಒಳಗಡೆ ಹೋಗಿರ್ತಾಳೆ. ಶವರು ಆನ್ ಮಾಡ್ತಾಳೆ. ಕರೆಂಟ್ ಪಾಸ್ ಆಗುತ್ತೆ. ಶಾಕಲ್ಲಿ ಅರ್ಚ್ತಾಳೆ. ನಿತ್ಯ, ನಿತ್ಯ, ಪ್ಲಾನ್ ಸಕ್ಸಸ್. ಶವ ಬಿದ್ದಾಯ್ತು. ನಿತ್ಯ, ನಿತ್ಯ, ವಾಟ್ ಹ್ಯಾಪೆಂಡ್? ನಿತ್ಯ, ಓಪನ್ ದ ಡೋರ್. ವಾಟ್ ಹ್ಯಾಪೆಂಡ್ ನಿತ್ಯ? ಯಾಕೆ ಕೂಗ್ದೆ? ಒಳಗಡೆ 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 ಏನಿದೆ? ಅಯ್ಯೋ, ಇವಳಿಗೆ ನಮ್ ಪ್ಲಾನ್ ಗೊತ್ತಾಯ್ತಾ? ಏನಾಯ್ತು ಗೊತ್ತಾಗ್ತಿಲ್ಲ. ಅವಳು ಕಾಣಿಸೋ ಹಾಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ರಾ? ಅಯ್ಯೋ, ಒಳಗಡೆ ಏನಿದೆ ಹೇಳು. ಒಳಗಡೆ ಅದು ಜಿರ್ಲೆ ಇದೆ. ಜಿರ್ಲೆ ನೋಡ್ ಕೂಕೊಂಡ್ಯಾ? ಭಯ ಆಯ್ತು ನಂಗೆ. ನಿನಗ ಭಯನಾ? ಯಾಕೆ? ನಾನು ಹೆಣ್ಣುಡ್ಗಿ ಅಲ್ವಾ, ನಂಗೆ ಭಯ ಇರಲ್ವಾ? ಅಂದ್ರೆ ನೀವು ಜಿರ್ಲೆಗೆ ಅಲ್ಲಿಗೆ ಭಯ ಪಡೋ ಹುಡುಗಿ ಅಲ್ಲ ಅಂತ ಸಾರ್ ಹೇಳ್ತಾ ಇರೋದು ಮೇಡಮ್. ನಾಣೆ ಅವ್ರೆ, ನೀವು ಸುಮ್ನೆ ಇದ್ರಲ್ಲಿ ತಲೆ ಹಾಕ್ಬೇಡಿ. ಈಗ ಆಗುತ್ತೆ ಅಂತಾನೆ ನಾನು ಫಾತಿಮಾನ ನನ್ ಜೊತೆ ಇರು ಅಂತ ಹೇಳಿದ್ದು. ಕೇಳ್ದೆ ಸುಮ್ನೆ ನೀವೇ ನಂಗೆ ಭಯ ಆಗೋ ಹಾಗೆ ಮಾಡಿದ್ದು. ಇಟ್ಸ್ ಓಕೆ ನಿತ್ಯ. ಮೈ ಹೂನಾ ಅಂದರ್ ಚಲೋ. ಹಾ, तुम बाहर वेट करो. ಸರಿ ಸರಿ. ಏನೋ ಫಾತಿಮಾ ನಿಮ್ಗೆ ಸಾಮಾನ್ಯವಾಗಿ ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ವಾ ಸರ್? ಅದಕ್ಕೆ ನಾನು ಕೂಡ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಕು ಅನ್ಕೊಂಡಿರೋದು. ಸುಮ್ನೆ ನನ್ ಬೈದೆ. ಜಿರ್ಲಿಗೆ ಹೆದರಿಕ್ ಹೋಗಿದ್ದು. ಈಗಾದ್ರೂ ಅವಳು ಸಾವಿನ ಕೂಗು ಕೇಳಿಸುತ್ತಾ? 2 ಕೂಗು ಕೇಳತ್ತೆ. ಕೇಳೋ. ಆ ಕರೆಂಟ್ ಶಾಕಿಂದ ನಿತ್ಯ, ಅವಳನ್ನ ಕಾಪಾಡಕ್ ಹೋಗೋ ಫಾತಿಮಾ ಇಬ್ರು ಸಾಯ್ತಾರೆ.
ಅಂಬಿ ಕಾಲ್ ಬರ್ತಿದೆ, ಪಿಕ್ ಮಾಡ್ಬಿಟ್ಟು ಮಾತಾಡು. ಪರವಾಗಿಲ್ಲ ಬಿಡು ಅನಿಕಾ, ಅದು ನನಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಅಲ್ವಾ, ಅವಾಗ ಹಿಂಗೆ ಕಾಲ್ ಬರ್ತಿರುತ್ತೆ. ಈಗ ನಂಗೆ ಮಾತಾಡೋ ಮೂಡಿಲ್ಲ, ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ತೀನಿ. ಓಕೆ ಫೈನ್. ಅಂಬಿ, ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ, ನೀನ್ ಸೀರಿಯಸ್ ಆಗಿದೆಯಾ ತಾನೆ? ಏ ಅನಿಕಾ, ಈ ಅಂಬಿ ಮಾತ್ ಮೇಲೆ ಡೌಟಾ? 100% ಅಲ್ಲ, 200% ಸೀರಿಯಸ್ ಆಗಿದ್ದೀನಿ. ಡನ್, ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಏನ್ ಮಾಡ್ತೀಯಾ? ಜಸ್ಟ್ ವೇಟ್ ಅಂಡ್ ವಾಚ್. ಏನ್ ಮೇಡಮ್, ತುಂಬಾ ದಿವಸ ಆದ್ಮೇಲೆ ನೆನ್ಪು ಮಾಡ್ಕೊಂಡಿದ್ದೀರಾ? ಏನ್ ವಿಷಯ? ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು. ಹೇಳಿ ಮೇಡಮ್, ಅದಕ್ಕೆ ತಾನೇ ನಾನಿರೋದು. ನಾಳೆ ಬೆಳಿಗ್ಗೆ ನಾನ್ ಕಳ್ಸೋ ಲೊಕೇಶನ್ಗೆ ನೀನ್ ಬರ್ಬೇಕು. ಕೆಲ್ಸ ಚಿಕ್ಕದಾ ದೊಡ್ಡದಾ ಮೇಡಮ್? ದೊಡ್ಡದೆ. ನೀನ್ ಒಬ್ರನ್ನ ಮುಗಿಸ್ಬೇಕು. ಆಯ್ತು ಮೇಡಮ್, ಡೀಟೇಲ್ಸ್ ಕಳಿಸಿ, ಕೆಲಸ ನಾನು ಮುಗಿಸ್ತೀನಿ. ಓಕೆ, ನಾನು ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ, ಕರೆಕ್ಟ್ ಟೈಮಿಗೆ ಬರಬೇಕು. ಓಕೆ ಓಕೆ ಮೇಡಮ್. ಯಾಕಂಬಿ ಇಷ್ಟೊಂದು ಶಾಕ್ ಆಗಿದೆಯಾ? ಶಾಕಾ? ಹಂಗೇನಿಲ್ಲ, ಅದು ನನ್ ಮುಂದೆನೆ ನೀನು ಹಿಂಗೆಲ್ಲ ಫೋನ್ ಮಾಡಿ ಮಾತಾಡ್ದಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಡೋಂಟ್ ವರಿ ಅಂಬಿ, ದಿಸ್ ಇಸ್ ಮೈ ಸರ್ಕಲ್. ನಮ್ ಪ್ಲಾನ್ ಯಾರಿಗೂ ಗೊತ್ತಾಗಲ್ಲ. ಸ್ಟೇ ಕಾಮ್. ಓಕೆ, ನಾನ್ ಕೂಡ ಬರ್ತೀನಪ್ಪ. ಅಯ್ಯೋ, ನೀವ್ಯಾಕೆ ಮಮ್ಮಿ, ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ, ನಾನು ಬರ್ತೀನಿ ಕಂದ, ನಡಿ. ನೋಡಮ್ಮ ಮೇಡಮ್, ನಮ್ ಶ್ಯಾಮ ಎಲ್ಲಾದ್ರೂ ಕಾಣಿಸದ್ಲಾ? ಇಲ್ಲ ಮೇಡಮ್. ಏನಪ್ಪಾ ಮೇಡಮ್, ನಮ್ ಶ್ಯಾಮನ್ ನೋಡಿದ್ಯಾ? ಇಲ್ಲ ಮೇಡಮ್, ನಾನು ನೋಡ್ಲಿಲ್ಲ. ಯಪ್ಪ, ಶ್ಯಾಮ ಬಂದಿದ್ದಾಳೆ, ಥ್ಯಾಂಕ್ ಗಾಡ್. ಮಮ್ಮಿ, ಅಲ್ಲಿ ನೋಡಿ, ಅಲ್ಲಿದ್ದಾಳೆ ಶ್ಯಾಮ. ಬಾ. ಈಗ ನಿಮ್ಗೆಲ್ಲ ಅರ್ಥ ಆಯ್ತಲ್ಲ? ಅಮ್ಮ ಶ್ಯಾಮ, ಅತ್ತೆ, ನೀವೇನು ಫ್ಯಾಕ್ಟ್ರಿಗೆ ಬಂದಿದ್ದೀರಾ? ನೀನೇನು ತಿಂದೆ ಬಂದ್ಬಿಟ್ಟಿಯಲ್ಲಮ್ಮ, ಅದಕ್ಕೆ ನನ್ ಕೈಯಾರೆ ನಾನೇ ತಿಂಡಿ ಮಾಡಿ ನಿನಗ್ ತಗೊಂಡ್ ಬಂದಿದ್ದೀನಿ. ಅಯ್ಯಯ್ಯೋ, ನಿಮ್ಗ್ಯಾಕತ್ತೆ ಶ್ರಮ? ಇದು ಶ್ರಮ ಅಲ್ಲಮ್ಮ, ಪ್ರೀತಿ. ಬಾ ತಿನ್ನುವಂತೆ. ಬಾ ಬಾ ಕಂದ. ಬಾ, ನಾನ್ ತಿನ್ನಿಸ್ತೀನಿ, ಕೂತ್ಕೋ. ಅಯ್ಯಯ್ಯೋ ಅತ್ತೆ, ನಾನ್ ತಿಂತೀನಿ ಅತ್ತೆ. ಅದೆಲ್ಲ ಆಗೋದಿಲ್ಲ, ಇವತ್ತು ನನ್ ಕೈಲಿ ನಾನೇ ತಿನ್ನಿಸ್ತೀನಿ. ಕೂತ್ಕೋ. ನೀನೇನು, ನೀನ್ ಒಳಗಿರೋ ಮನ್ಸೇನು, ನಿನ್ ಮನ್ಸಲ್ಲಿ ಓಡ್ತಿರೋ ವಿಚಾರ ಏನು ಅಂತ ನನಗೆ ಯಾವತ್ತೋ ಗೊತ್ತಿತ್ತು.
ಒಂದು ಸಾವಿನ ನಂತರ ಮತ್ತೆ ಬದುಕು ಸಿಕ್ಕಿದೆ. ಆ ಬದುಕಲ್ಲಿ ಬರೀ ಒಳ್ಳೆತನ ತುಂಬಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೆ. ಆದರೆ ನಿನ್ನ ಮರು ಹುಟ್ಟು ಒಳ್ಳೆ ಉದ್ದೇಶಕ್ಕಲ್ಲ, ನಿನ್ನ ಮನಸ್ಸಲ್ಲಿ ಇನ್ನ ಕೆಟ್ಟ ಆಲೋಚನೆಗಳೇ ಇದೆ ಅಂತ ನನಗೆ ತಿಳಿತು. ಏನ್ ಹೇಳ್ತಾ ಇದ್ಯಾ? ಏನದು ಗುಟ್ಟು? ಈಗ್ಲಾದ್ರೂ ಅರ್ಥ ಆಯ್ತಾ ನನ್ನ ಹತ್ರ ಸುಳ್ಳು ಹೇಳೋದಕ್ಕಾಗಲ್ಲ ಅಂತ? ಹೇಳು, ನಿನ್ನ ಉದ್ದೇಶ ಏನು? ಬಾಯ್ ಬಿಡು. ಇನ್ನೇನು, ಆದಿಶೇಷನ ನನ್ನವನಾಗಿ ಮಾಡ್ಕೊಳ್ಳೋದು. ಏಯ್, ಅವನು ನನ್ನ ಗಂಡ. ಅದಕ್ಕೂ ಮುಂಚೆ ಅವನು ನನ್ನ ಪ್ರಿಯಕರ. ಮದುವೆ ಆದ್ಮೇಲೆ ಪ್ರಿಯಕರ ಅನ್ನೋ ಸ್ಥಾನಕ್ಕಿಂತ ಗಂಡ ಅನ್ನೋ ಸ್ಥಾನನೇ ಹೆಚ್ಚು. ಹಾ, ಹೆಚ್ಚು. ಆದ್ರೆ ಆ ಗಂಡಂಗೆ ಒದಗಿದ ಗಂಡಾಂತರದಿಂದ ಅವನು ಸತ್ತು ಹೋದ. ಅವನು ಸಾವುಗೆನೆ ಎಲ್ಲ ಅಂತ್ಯ ಆಗೋಯ್ತು. ಇನ್ನು ಅವನು ನನ್ನವನು. ಅವನ ಮರು ಹುಟ್ಟು ಭೂಮಿಯಲ್ಲಾಗಿದೆ. ಇಲ್ಲಿ ಅವನು ನನ್ನ ಗಂಡ. ಭೂಲೋಕದ ಮದುವೆಗೆ ನಾಗಲೋಕದಲ್ಲಿ ಅರ್ಹತೆ ಇಲ್ಲ. ಆದ್ರೆ ನಾನು ಮದುವೆ ಆಗಿರೋದು ನನ್ನ ಆದಿಶೇಷನೇ. ಹೋದ ಜನ್ಮದಲ್ಲಿ ನನ್ನ ಗಂಡ ಆದವನು ಈ ಜನ್ಮದಲ್ಲೂ ನನ್ನ ಗಂಡನೇ. ಆದಿಶೇಷನೇ ಇಲ್ಲಿಲ್ಲ ಅಂದ್ಮೇಲೆ ಅವನ್ ಹೇಗೆ ನಿನ್ನವನಾಗಕ್ ಸಾಧ್ಯ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಏಯ್, ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಏನ್ ಮಾಡೋದಕ್ಕೂ ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಿನ್ನಿಂದ ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ರಕ್ತಪಾತ ಆಗೋ ಹಾಗಿಲ್ಲ. ಇನ್ನು ನೀನು ಯಾವ ಮಾನವ ಹತ್ಯೆ ಕೂಡ ಮಾಡೋ ಹಾಗಿಲ್ಲ. ಹಾಗಿದ್ಮೇಲೆ ನೀನು ನಾಗ ಹತ್ಯೆ ಮಾಡೋಕ್ ಬಂದ್ರೆ ನಾಗಲೋಕದ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ಅಷ್ಟೇ ಅಲ್ಲ, ಆದಿಶೇಷ ಅಂದ್ರೆ ನಿನ್ನ ಗಂಡ ನಿನಗೆ ದಕ್ಕಲಾರ. ಯಾಕೆ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ಯಾವ ದಿಕ್ಕಿನಲ್ಲಿದ್ದಾನೆ, ಅದು ನನಗ್ ಮಾತ್ರ ಗೊತ್ತು. ಹೇಳಿದ್ದಾನೆ. ಇನ್ನು ಏನೇನ್ ನಡೀತು ಎಲ್ಲ ಹೇಳು. ಅದು ಜನನಿ ಮೊಬೈಲಿಂದ ಕೆಮಿಕಲ್ ಬೇಕು ಅಂತ ಆ ಮೆಸೇಜ್ನ ಸೆಂಡ್ ಮಾಡಿದ್ದು ನಾನೇ ಅಕ್ಕ. ನಾನು ಮಾಡಿದ ತಪ್ಪಾಯ್ತು ಅಂತ ಒಪ್ಕೊಂಡಿದ್ದೀನಲ್ಲ ಅಕ್ಕ. ದಯವಿಟ್ಟು ಪೊಲೀಸ್ನವ್ರು ನಮ್ಮ ಹತ್ರ ಕರೆಸ್ಬೇಡಿ ಅಕ್ಕ. ನಿನ್ನ ಬಾಯಿಂದನೇ ಸತ್ಯ ಹೊರಡಿಸ್ಬೇಕು ಅಂತಾನೆ ನಾನು ಪೊಲೀಸಿಗೆ ಫೋನ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳಿ ಪ್ರೀತಿಗೆ ಫೋನ್ ಮಾಡಿದ್ದು. ನಿನ್ನಿಂದಾಗಿ ಅಪವಾದಕ್ಕೆ ಗುರಿಯಾಗಿದ್ದು ಜನನಿ. ಜನನಿ ಪ್ರೀತು ಇಬ್ರು ಹೊರಗೆ ಹೋಗಿದ್ದಾರೆ. ನಿನ್ನ ತಪ್ಪಿನಿಂದಾಗಿ ಅವರಿಬ್ಬರ ಮಧ್ಯೆ ಉಂಟಾಗಿರೋ ಕಂದಕನ ಮುಚ್ಚೋದಕ್ಕೋಸ್ಕರ ನಾನು ಹೀಗೆ ಮಾಡಿದೆ. ನೀನು ತಪ್ಪು ಒಪ್ಕೊಂಡಿರೋದು, ಕ್ಷಮಾಪಣೆ ಕೇಳಿರೋದು, ಇದು ಎಲ್ಲನೂ ಪ್ರೀತು ಜನನಿ ಕೇಳಿಸ್ಕೋತಾ ಇದ್ದಾರೆ. ನಿನ್ನ ಮನೆ ಹಾಳಿ ಅಂತ ಅನ್ಕೊಂಡಿದ್ದೆ, ಕೊಲೆ ಪಾತಕಿಂತ ಗೊತ್ತಿರ್ಲಿಲ್ಲ. ನಂತೂ ಬದುಕಿರೋದೇ ವೇಸ್ಟ್ ಕಣೆ. ನಿನ್ನ ಸಾಕು ಮೋಹನ್, ನಿಲ್ಸು. ಅಣ್ಣ, ನೀವು ಸುಮ್ಮನೆ ರೀ. ಏನ್ ಹೊಡೆದು ಸಾಯಿಸ್ಬೇಕು ಅಂತಿದ್ಯಾ? ಇಂಥವ್ರು ಬದುಕಿದ್ರೆಷ್ಟು ಸತ್ರೆಷ್ಟು ನಿಂದ
ಅಕ್ಕ ಮಾಡಿರೋ ತಪ್ಪನ್ನ ಒಪ್ಕೊಂಡ್ಮೇಲೆ ನಾನ್ಯಾಕೆ ಸುಳ್ಳು ಹೇಳಿ, ನಿಜಾನೇ ಹೇಳ್ತಿದ್ದೀನಿ. ಯಾರು ಸೈಕಾಲಜಿ ಡಿಪಾರ್ಟ್ಮೆಂಟ್ ಒಂದು ಹುಡುಗಿ ಬಂದು ನನ್ನ ಪರಿಚಯ ಮಾಡಿಕೊಂಡು ನನಗೊಂದು ಪೆನ್ ಕೊಟ್ಟು, ಇದರಲ್ಲಿ ಕ್ಯಾಮ್ರಾ ಇದೆ, ನಿಮ್ಮ ಮನೇಲಿ ನಡೆಯೋದನ್ನೆಲ್ಲ ವಿಡಿಯೋ ಮಾಡಬೇಕು, ಹಾಗೆ ಮಾಡಿದ್ರೆ ದಿನಕ್ಕೆ 10,000 ಕೊಡ್ತೀನಿ ಅಂತ ಹೇಳಿ ನನಗೆ ಪುಸ್ಲಾಯಿಸಿ ಒಪ್ಪಿಸ್ಬಿಟ್ಲ. ಓಸವ್ರೆ, ಯಾಕ್ರಿ ಸೀರೆನ ಹೀಗೆ ಕೆಳಗಾಕಿದ್ದೀರಾ? ಅದು ನನ್ ಮೈ ಮೇಲಿದ್ದಾಗ ಕಾಣಿಸ್ಲಿಲ್ಲ, ಅದೇ ಕೆಳಗ್ ಬಿದ್ದಾಗ ಮಾತ್ರ ಕಾಣಿಸ್ತಾ. ಹೇಳಿದ್ನಲ್ಲ ಡ್ಯಾಡಿ, ಮಮ್ಮಿ ಸೀರಿಯಸ್ ಆಗಿದ್ದಾರೆ ಅಂತ. ಆದ್ರೂ ಆ ಸ್ಯಾರಿ ಕಡೆ ನೀವು ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ ಅಂದ್ಮೇಲೆ ಅದ್ ಎಲ್ ಬಿದ್ರು ನಿಮ್ಗೇನು? ಇದ್ಯಾಕ್ರಿ ಇಷ್ಟು ಒಳ್ಳೆ ಸೀರೆನ ಯಾರಾದ್ರೂ ಕೆಳಗಾಕ್ತಾರಾ? ಆ ಥರ ಸೀರೆ ನೆನ್ನೆ ಯಾರೋ ಉಟ್ಕೊಂಡಾಗ ಅದನ್ನ ನೋಡಿ ಅಂಥದ್ದು ನಿಮಗಿಷ್ಟ ಅಂತ ಹೇಳಿದ್ರಿ. ಅದಕ್ಕೆ ರಾತ್ರಿ ಆರ್ಡರ್ ಮಾಡಿ ಬೆಳಗ್ಗೆನೆ ತರಿಸ್ಕೊಂಡು ಉಟ್ಕೊಂಡು ನಿಮ್ ಮುಂದೆ ನಿಂತ್ರೆ ನೀವು ನೋಡಪ್ಪ ಅಂದ್ರೂ ನೋಡ್ಲಿಲ್ಲ. ಸೀರೆ ಬಗ್ಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಓ, ಅದಕ್ಕೆ ಸಿಟ್ಟು ಬಂತಾ? ನಾನ್ ಮಾರ್ನಿಂಗ್ ನೋಡ್ದೆ ರೀ. ಸುಳ್ಳು, ನೀವು ಬೆಳಗ್ಗೆ ಇಡೀ ಫೋನ್ ನೋಡ್ತಿದ್ರಿ. ನಿಜವಾಗ್ಲೂ ರೀ, ನಾನು ಆಗ್ಲೇ ನೋಡ್ದೆ. ಶುದ್ಧ ಸುಳ್ಳು. ಟಿಫನ್ ತಿನ್ಬೇಕಾದ್ರೂ ಅಷ್ಟೇ ಚಟ್ನಿ ಬಗ್ಗೆ ಕೇಳಿದ್ರೆ ಹೊರತು ಸೀರೆ ಬಗ್ಗೆ ಮಾತಾಡಿಲ್ಲ. ನೋ 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 ಇಲ್ಲ ರೀ, ಟಿಫನ್ ತಿನ್ಬೇಕಾದ್ರೂ ನಾನ್ ನಿಮ್ ಸ್ಯಾರಿನ ನೋಡ್ದೆ. ನೋಡಿದ್ಮೇಲೆ ಯಾಕೇನು ಹೇಳಿಲ್ಲ? ಅದಲ್ದೆ ಈ ಸೀರೆ ಸೆರಗಲ್ಲಿ ನಿಮ್ ಕೈ ಕೂಡ ಒರೆಸ್ಕೊಂಡ್ರಿ. ಆಫೀಸ್ಗೆ ಹೋಗ್ಬೇಕು ಬಾ ಅಂತ ಹೇಳಿ ಹೊರಟೆ ಹೋದ್ರಿ. ಇಲ್ಲ ರೀ, ನಾನ್ ನಿಮ್ ಸೀರೆ ನೋಡ್ದೆ. ನೋಡಿದ್ಮೇಲೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ಎಲ್ಲಿ ನೀವು ಆ ಹುಡುಗಿ ವಿಷಯದ ಬಗ್ಗೆನೆ ಮಾತಾಡ್ತೀರಂತ ನಾನೇನು ಹೇಳಕ್ ಹೋಗ್ಲಿಲ್ಲ. ನಿಜವಾಗ್ಲೂ ಅಷ್ಟೇನಾ? ನಿಜ ರೀ. ನನಗೆ ಶ್ರೀಕೃಷ್ಣ ಆಗೋದಕ್ಕೆ ಇಷ್ಟ ಇಲ್ಲ, ಶ್ರೀರಾಮ ಅಂತ ಅನ್ಸ್ಕೊಳಕ್ಕೆ ಇಷ್ಟ. ನಾನೇನು ಅನ್ಕೊಳ್ಳಲ್ಲ. ಈ ಸೀರೆಲಿ ಬೆಳಗ್ ನಾನು ಹೇಗಿದ್ದೆ ಅಂತ ಹೇಳ್ರಿ. ಈ ಸೀರೆ ಉಟ್ಕೊಂಡ್ ಬನ್ನಿ, ಹೇಳ್ತೀನಿ. 2 ನಿಮಿಷದಲ್ಲಿ ಬರ್ತೀನಿ. ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಟ್ಟೆ ಸಾನ್ ಅವ್ರೆ. ಪ್ರೀತಿ ಕುರುಡು ಅಂತ ಹೇಳ್ತಾರೆ, ಆದ್ರೆ ನನ್ನ ಪ್ರಕಾರ ಅದಕ್ಕಿಂತ ಮನಸ್ಸಿನ ಬದುಕನ್ನ ಬೆಳಗಿಸೋದು ಇನ್ನೊಂದಿಲ್ಲ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಹೇಳ್ಬಿಡಿ ಪ್ಲೀಸ್. ಏನೇ ಇದ್ರು ಹೇಳ್ಬಿಡಿ ಸಾನ್ ಅವ್ರೆ. ದಯವಿಟ್ಟು ಏನು ಹೇಳ್ದೆ ಹಾಗೆ ಹೋಗ್ಬಿಡಿ ಪ್ಲೀಸ್. ಮಾತಾಡಿ. ಹಾ ಪಕ್ಕ ಖಂಡಿತ ಬರ್ತೀನಿ. ಆದ್ರೆ ನಿಮಗೆ ನಾನು ಒಪ್ಕೆ ತಾನೆ? ಅದ್ರ ಬಗ್ಗೆ ನೀವೇನು ಹೇಳಲೇ ಇಲ್ಲ.
ಆಗ್ಲೇ ಹೇಳಿವ್ನಿ. ದೀಪ, ಏನು ಹೇಳ್ತೀರಾ ಸಹನಾ ಅವ್ರೆ? ನಂಗೇನು ಅರ್ಥ ಆಗ್ತಾ ಇಲ್ಲ. ನೋಡವಿ, ಯಾರ ಜೋಡಿ ದೀಪ ಹಚ್ಚಿದ್ದಾರೆ. ನಾನೇ ನಿನ್ ATM ಕಾರ್ಡ್ ಕೆಟ್ಟೋದ್ನ ಬಾಲ. ಪದೇ ಪದೇ ದುಡ್ಡು ಕೇಳಿ ಯಾಕೆ ನನ್ನನ್ನು ಪೀಡಿಸ್ತಿದ್ಯಾ? ಅಯ್ಯೋ, ಎಲ್ಲಾದ್ರೂ ಉಂಟಾ ಮೇಡಮ್? ನೀವು ನನ್ನ ಪಾಲ್ಗೆ ಸಾಕ್ಷಾತ್ ಲಕ್ಷ್ಮಿ ಇದ್ದಂಗೆ. ನಾನ್ ನಿಮಗ್ ಪೀಡಿಸ್ತೀನಾ? ನಾನ್ ನಿಮ್ ಭಕ್ತ ಮೇಡಮ್. ಸಂಕಟ ಬಂದಾಗ ನಾನ್ ನಿಮ್ ಹತ್ರ ತಾನೇ ಬರ್ಬೇಕು. ಶಟ್ ಅಪ್ ಬಾಲ. ನನಗೂ ನಿನ್ ಹಾವಳಿ ನೋಡಿ ನೋಡಿ ಸಾಕಾಗೋಗಿದೆ. ಅಯ್ಯೋ, ಇದೇ ಲಾಸ್ಟ್ ಮೇಡಮ್. ಮದರ್ ಪ್ರಾಮಿಸ್, ಮತ್ತೆ ಕಾಲ್ ಮಾಡಲ್ಲ. ಇದು ಒಂದೇ ಒಂದ್ಸರಿ ಹೆಲ್ಪ್ ಮಾಡ್ಬಿಡಿ ಪ್ಲೀಸ್. ಅಂದ್ರೆ ಏನಿದಾದ್ಮೇಲೆ ನಿನಗ್ ಲಾಟ್ರಿ ಹೊಡಿಯತ್ತಾ? ಹಾಗಲ್ಲ ಮೇಡಮ್, ನಾನು ದಿವ್ಯನ್ ಕರ್ಕೊಂಡು ನಮ್ಮ ಊರಿಗೆ ಅಂದ್ರೆ ಹಳ್ಳಿಗೆ ಹೋಗ್ತಾ ಇದ್ದೀನಿ. ವಾಟ್? ದಿವ್ಯಾ ಹಳ್ಳಿಗೆ ಬರ್ತಾ ಇದ್ದಾಳ? ಏನ್ ಕತೆ ಬಿಡ್ತಿದ್ಯಾ ನನ್ನ ಹತ್ರ ಬಾಲ? ನಿಜವಾಗ್ಲು ಮೇಡಮ್, ಅವಳಿಗೆ ಏನೇನೋ ಕತೆ ಹೇಳಿ ನಂಬಿಸ್ಬಿಟ್ಟಿದೀನಿ. ಅವಳು ಯಾವ ಮಾರ್ಬಿಟ್ಟಿದ್ದಾಳೆ. ಒಂದ್ಸರಿ ಅಲ್ಲಿಗೆ ಹೋದ್ಮೇಲೆ ವಾಪಸ್ ಬರಕ್ ಚಾನ್ಸೇ ಇಲ್ಲ ಅನ್ಕೊಳ್ಳಿ. ಅಲ್ಲಿಂದ ನನ್ಗೂ ನಿಮ್ಗೂ ಕನೆಕ್ಷನ್ ಕಟ್. ಆದ್ರೆ ಒಂದು ಸಣ್ಣ ಪ್ರಾಬ್ಲಮ್. ಏನು? ನಮ್ಮ ಹಳ್ಳಿಲಿ ಎಲ್ರಿಗೂ ನನ್ನ ಬಗ್ಗೆ ಗೊತ್ತು. ಅವ್ರೇನಾದ್ರೂ ಬಾಯಿ ಬಿಟ್ಬಿಟ್ರೆ ನಾನು ಕೆಟ್ಟೆ. ಅದಕ್ಕೆ ಅವ್ರ ಬಾಯಿ ಮುಚ್ಚಕ್ಕೆ ಸ್ವಲ್ಪ ಖರ್ಚಾಗತ್ತಷ್ಟೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ಒಂದ್ಸರಿ ಅವಳು ನನ್ನ ನಂಬಿಟ್ರೆ ನಾನು ದಿವ್ಯಾ ಹಳ್ಳಿಲೇ ಸಂಸಾರ ಮಾಡ್ತಾ ಜೀವನ ಸಾಗಿಸ್ಬಿಡ್ತೀವಿ. ನಾನು ನಿಮ್ಮ ತಂಟೆಗೆ ಬರಲ್ಲ. ನಾನ್ ಸೆನ್ಸ್. ಅವಳು ಹಳ್ಳಿಲಿರೋದು ಇಂಪಾಸಿಬಲ್. ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ ಬಾಲ. ಮೇಡಮ್, ಇದು ಬಾಲ ಎಣ್ದಿರೋ ಚಕ್ರವ್ಯೂಹ. ಇದರಿಂದ ದಿವ್ಯಾ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಸ್ವಲ್ಪ ಖರ್ಚು ಮಾಡಬೇಕು ಅಷ್ಟೇ. ನೋ ವೇ, ನಾನ್ ನಂಬೋದಿಲ್ಲ ಬಾಲ. ಬೇಕಾದ್ರೆ ನೀವೇ ನೋಡಿ ದಿವ್ಯಾ ಎಂತ ಜಾಗದಲ್ಲಿದ್ದಾಳೆ ಅಂತ. ನೋಡಿದ್ರೆ ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ. ವಿಡಿಯೋ ಕಾಲ್ ಮಾಡ್ತೀನಿ ರೀ. ಇಲ್ಲೇ ಯಾಕೆ ನಿಂತಿದ್ದೀರಾ? ಮನೆ ಚಿಕ್ಕದು ಅಂತನಾ? ಹಾಗೆ ಹೇಳ್ಬೇಡಮ್ಮ. ಹೇಳ್ಬೇಕು ಅಂದ್ರೆ ಚಿಕ್ಕ ಮನೇಲಿರೋರ್ ಮನ್ಸೆ ವಿಶಾಲವಾಗಿರುತ್ತೆ ಅಂತಾರೆ.
ಕೈಗುರ್ತಿರೋ ಕಾಗದ ನನ್ಯಾಕ್ ಕೊಟ್ರಿ ಅಣ್ಣ? ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಿದ್ದು ನಿಂದಲ್ಲ, ನಿಮ್ಮ ಅತ್ತೆ ತಿಲೋತ್ತಮದು. ಸಸ್ಪಿಷಿಯಸ್ ಕೇಸ್ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ನೀನ್ ಯಾಕೆ ಬೇಡ ಅಂತಿದ್ಯೋ ನನಗೆ ಅರ್ಥ ಆಗ್ತಿಲ್ಲಮ್ಮ. ಇದೇ ಅಲ್ವಾ ನಮ್ ತಿಲೋತ್ತಮ ಅತ್ತೆ ಕೈಗುರ್ತು? ಇದನ್ ನೋಡಿ ಅವ್ರ ಜಾತಕನೇ ಹೇಳ್ಬೋದು. ಮುಂದೆ ನಡೆಯೋದನ್ನ ನೀನ್ ಹೇಳ್ತೀಯಮ್ಮ, ಆದ್ರೆ ಏನಾಗಿದೆ ಅಂತ ನೀನ್ ನನ್ ಕೈ ಕಟ್ಟಾಗ್ತಿದ್ಯೋ ನಂಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಂಸಾರದಲ್ಲಿರೋ ಅತ್ತೆ ಸೊಸೆ ಜಗಳ ಅಲ್ಲ ಅಣ್ಣ, ಇದು ಮೃಗನ ಮನುಷ್ಯಳಾಗಿ ಬದಲಾಯಿಸೋ ಪ್ರಯತ್ನ. ತಿಲೋತ್ತಮ ಅವರು ಏನೇನ್ ತಪ್ಪು ಮಾಡಿದ್ದಾರೆ ಅಂತ ನನಗೆ ಹೇಳಮ್ಮ. ಅಂತವ್ರಿಗೆ ಶಿಕ್ಷೆ ಕೊಟ್ರೇನೆ ಬುದ್ಧಿ ಬರೋದು. ಈ ಭೂಮಿಗೆ ನನ್ ಗಂಡನ್ ಹೆತ್ತ ತಾಯಿ ಗಾಯತ್ರಿ ಅಮ್ಮೋರ್ ಮತ್ತೆ ಹುಟ್ಟೋವರೆಗೂ ನಾವ್ ಕಾಯ್ಬೇಕಣ್ಣ. ಹೋಗ್ಲಿ, ಅಟ್ಲೀಸ್ಟ್ ನಿನಗೆ ಸಿಕ್ಕಿರೋ ಚಾಕುಗೂ ನಿಮ್ ಮತ್ತೆ ತಿಲೋತ್ತಮಗೆ ಏನ್ ಲಿಂಕು ಅಂತ ಹೇಳು. ಚಾಕು ಮೇಲೆ ಅವರ ಫಿಂಗರ್ ಪ್ರಿಂಟ್ಸ್ ಇದೆ ಅಂತಂದ್ರೆ ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದಾರ? ಮಿಸ್ಸಿಂಗ್ ಕೇಸುಗಳು ತುಂಬಾನೇ ಇವೆ. ಆ ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ ನಿನಗೂ ಒಂದು ಐಡಿಯಾ ಬರುತ್ತೆ. ತಿಲೋತ್ತಮ ಅತ್ತೆ ಭೂಷಣ್ಣ ಕೊಂದಿದ್ದೀನಿ ಅನ್ಕೊಂಡಿದ್ದಾರೆ, ಆದ್ರೆ ಅವನಿನ್ನೂ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ. ಐ ಸಿ. ಅವನು ರೌಡಿ ಶೀಟರ್. ಅವನ ಮೇಲೆ ಎಷ್ಟೊಂದು ಪೆಟ್ಟಿ ಕೇಸುಗಳಿವೆ. ಅವನ್ ಯಾಕೆ ನಿಮ್ಮತ್ತೆ ಕೊಲೆ ಮಾಡೋದಕ್ಕೆ ನೋಡಿದ್ರು? ಅವನ್ ಯಾರು ಸೇವ್ ಮಾಡಿದ್ರು? ಇನ್ನೂ ಅದೆಲ್ಲ ಗೊತ್ತಿಲ್ಲ ಅಣ್ಣ. ನನಗ್ ಸಿಕ್ಕಿದ ಚಾಕುಯಿಂದ ನಮ್ಮತ್ತೆ ಭೂಷಣ್ಗೆ ಚುಚ್ಚೋದನ್ನ ಹಾಸಿನಿ ಅಕ್ಕ ನೋಡಿದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.